ನನಗನ್ಸುತ್ತೆ ಹೌದು ಕಾರ್ ಓಡಿಸ್ತಾ ಇದ್ದಿದ್ದು ಬೇರೆ ಯಾರೂ ಅಲ್ಲ. ಪರಿಚಯ ತಮ್ಮ ಜೈ. ಸಮೀರೇ, ಅಣ್ಣ ತಮ್ಮ ಇಬ್ರು ಸೇರ್ಕೊಂಡು ಏನೋ ಡಬಲ್ ಗೇಮ್ ಆಡ್ತಾ ಇರೋ ಥರ ಅದೇ. ನಡೀರಿ, ಎಲ್ರೂ ಪರಿಚಯ ಮನೆಗೆ ಹೋಗೋಣ. ಆಕ್ಸಿಡೆಂಟ್ ಮಾಡಿದ್ ಯಾರು ಅಂತ ಅಲ್ಲೇ ಗೊತ್ತಾಗ್ಲಿ. ಅದೇ ಆ ಬಡ್ಡಿ ಮಗಂಗೆ ಬನ್ನಿ. ಎಲ್ಲ ಇದೆಯಾ? ಜೈ ಜೈ ಜೈ, ಎಲ್ಲ ನಿನ್ ತಮ್ಮ? ಜೈ, ಶಟ್ ಅಪ್! ನನ್ನ ಮಗನ ಕರೆಯಕ್ಕೆ ನೀನು ಯಾರೋ? ರೀ ಶ್ರೀನಿವಾಸ್ ಅವರೇ, ಏನ್ರಿ ಇದು? ಇವನ್ ಮದ್ವೆಗೆ ಬರಬಾರ್ದು ಅಂತ ನಾನು ಹೇಳಿರ್ಲಿಲ್ವಾ? ನಾನೇ ನಿಮ್ ಮಗನ್ ಮದ್ವೆಗೆ ಬಾಜಾಬಜಂತ್ರಿ ಬಾರ್ಸಕ್ ಬರ್ಲಿಲ್ಲ. ನಿಮ್ ಮಗ ಮಾಡಿರೋ ತೆಪ್ಪ ನಿಮಗ್ ತೋರ್ಸಕ್ ಬಂದೀವ್ನಿ. ಏನು ಹೇಳ್ತಿದ್ಯಾ? ನನ್ನ ಮಗ ಏನ್ ತಪ್ಪು ಮಾಡಿದಾನೆ? ಎಲ್ಲ ಹೇಳ್ತೀನಿ, ಮೊದ್ಲು ನಿಮ್ ಮಗ ಜೈನ ಕರೀರಿ. ಅಂಕಲ್, ನಿಮ್ಮ ಮಗ ಜೈ ಜೊತೆ ಸ್ವಲ್ಪ ಮಾತಾಡಬೇಕು, ಕರಿತೀರಾ? ಜೈ ಬಾಯ್ಲೆ. ಏನು ವಿಷಯ ಅಪ್ಪ? ನೀವೇ ನೋಡಿ ಸರ್. ನೋಡಿ ಸರ್, ಇದೇ ಕಾರು ಅಣ್ಣನ್ಗೆ ಆಕ್ಸಿಡೆಂಟ್ ಮಾಡಿದ್ದು. ಈ ಕಾರು ಪರಿಚಯ ಹೆಸರಲ್ಲಿದೆ. ಅದಕ್ಕೆ ಬೇಕಾಗಿರೋ ಸಾಕ್ಷಿ ಫೋನಲ್ಲೇ ಇದೆ ಸರ್, ನೋಡಿ. ಅವತ್ ಪರಿಚಯ ಕಾರ್ ಡ್ರೈವ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಅಣ್ಣನ್ಗೆ ಆಕ್ಸಿಡೆಂಟ್ ಮಾಡಿದ್ ಯಾರು? ತಪ್ಪು ಮಾಡಿದವರು ನಮ್ಮ ಮಧ್ಯಾಹ್ನ ಇದ್ರು, ನಾವ್ ಎಲ್ಲೆಲ್ಲೋ ಹುಡುಕ್ತಾ ಇದ್ವಿ. ತಪ್ಪು ಮಾಡಿದ್ ಯಾರೇ ಆದ್ರೂ ಅವ್ರಿಗೆ ಕಾನೂನು ರೀತಿಲಿ ಶಿಕ್ಷೆ ಆಗ್ಲೇಬೇಕಲ್ವಾ? ನೀವ್ ಹೀಗೆ ಸೈಲೆಂಟ್ ಆಗಿದ್ರೆ ಪೊಲೀಸ್ನ ಕರೆಸ್ದೆ ನಮಗ್ ಬೇರೆ ದಾರಿನೇ ಇಲ್ಲ. ಪೊಲೀಸ್ ಅವ್ರು ಬಂದ್ರೆ ಅರೆಸ್ಟ್ ಮಾಡೋದು ಪರಿಚಯ ಅವ್ರನ್ನ, ಯಾಕಂದ್ರೆ ಕಾರು ಅವ್ರ ಹೆಸರಲ್ಲಿದೆ. ಆಗ ಅವಮಾನ ಆಗೋದು ನಿಮ್ಗೇನೆ. ಈ ಆಕ್ಸಿಡೆಂಟ್ ಮಾಡಿದ ಅಣ್ಣ ಅಲ್ಲ, ನಾನು. ಹೌದಪ್ಪ, ಅವತ್ತು ಕಾರ್ ಡ್ರೈವ್ ಮಾಡಿದ್ ನಾನೇ. ಅವತ್ತು ಆಕ್ಸಿಡೆಂಟ್ ಆದ್ಮೇಲೆ ನಿಮ್ಗೆಲ್ರಿಗೂ ಗೊತ್ತಾದ್ರೆ ಬೈತೀರಾ ಅಂತ ಕಾರ್ಗೆ ರೀಪೇಂಟ್ ಮಾಡಿಸ್ದೆ. ನಾನೇ ಸ್ಕ್ರಾಚಸ್ ಮಾಡಿ ಪೂರ್ತಿ ಕಾರ್ ಹಾಳಾಗಿದೆ, ಪೂರ್ತಿ ಬಾಡಿ ಪೇಂಟ್ ಮಾಡಿಸ್ಬೇಕು ಅಂತ ಅಣ್ಣಂಗೆ ಹೇಳಿದೆ. ಆಗ ಅಣ್ಣ ಕಾರ್ನ ಗ್ಯಾರೇಜಿಗೆ ತಗೊಂಡೋದ. ಇದರಲ್ಲಿ ಅಣ್ಣಂದೇನೂ ತಪ್ಪಿಲ್ಲ. ಈ ಆಕ್ಸಿಡೆಂಟ್ ಮಾಡಿದ್ದು ನಾನೇ. ನಿಲ್ಸಿಪ್ಪ,
ಎಲ್ರೂ ಮುಂದೆ ತಲೆ ತಗ್ಸಾಗ್ ಮಾಡ್ಬಿಟ್ಟಿಯಲ್ಲೋ. ನಿನಗೆ ಲೈಸೆನ್ಸ್ ಇಲ್ಲ, ಕಾರ್ ಓಡಿಸ್ಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ. ಈಗೆಲ್ಲ ಆಗುತ್ತೆ ಅಂತ ನಾನು ಬಡ್ಕೋತಾ ಇದ್ದಿದ್ದು. ಕಾನೂನು ದೃಷ್ಟಿನಲ್ಲಿ ಯಾರು ತಪ್ಪು ಮಾಡೋರು ತಪ್ಪೆ. ಅದು ನನ್ನ ಮಗ ಆದರೂ ಸರಿ, ನನ್ನ ಹೆಂಡತಿ ಆದರೂ ಸರಿ. ಇವನು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಹಲೋ, ಇನ್ಸ್ಪೆಕ್ಟರ್, ಇವನೇ ನನ್ನ ಮಗ ಜೈ. ಆಗಲೇ ಫೋನಲ್ಲಿ ಹೇಳಿದ್ನಲ್ಲ, ಆದಿ ಅವ್ರಿಗೆ ಆಕ್ಸಿಡೆಂಟ್ ಮಾಡಿದ್ದು ಇವನೇ. ಇವನು ಹೇಳ್ಕೊಂಡೋಕೆ. ಓಕೆ ಸರ್. ಕರ್ಕೊಂಡೋಗಿ ಇನ್ಸ್ಪೆಕ್ಟರ್. ಬಂದ್ರಿ? ಅಯ್ಯೋ ಇನ್ಸ್ಪೆಕ್ಟರ್, ದಯವಿಟ್ಟು ಅವನನ್ನು ಕರ್ಕೊಂಡೋಗ್ಬೇಡಿ. ಅವನನ್ನು ಬಿಟ್ಟಿರೋ ಶಕ್ತಿ ನನಗಿಲ್ಲ. ಹೇಳ್ರಿ, ಇಷ್ಟೊಂದು ಕಲ್ ಮನ್ಸು ಮಾಡ್ಕೋಬೇಡಿ. ಅವನು ನಮ್ಮ ಮಗ ರೀ. ಅವ್ನು ನಮ್ಮ ಮಗ ಅಂತ ಎಲ್ರಿಗೂ ಗೊತ್ತು. ಆದರೆ ಕಾನೂನು ದೃಷ್ಟಿನಲ್ಲಿ ಎಲ್ಲರೂ ಒಂದೇ. ನಾವು ಕಾನೂನಿಗೆ ತಲೆ ಬಾಗ್ಲೇಬೇಕು. ಇನ್ಸ್ಪೆಕ್ಟರ್, ಕರ್ಕೊಂಡೋಗಿ. ಜೈ, ಶ್ರೀನಿವಾಸ್ ಅವರೇ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಆದಿ ಅವರ ಆಕ್ಸಿಡೆಂಟ್ಗೆ ನನ್ನ ಮಗನೇ ಕಾರಣ ಅಂತ ನನಗೆ ಗೊತ್ತಿರಲಿಲ್ಲ. ಮೊದಲೇ ಗೊತ್ತಾಗಿದ್ದಿದ್ರೆ ಆವತ್ತೇ ಅವನನ್ನು ಕರ್ಕೊಂಬೋದು ನಿಮ್ಮ ಮುಂದೆ ನಿಲ್ಲಿಸ್ತಾ ಇದ್ದೆ. ದಯವಿಟ್ಟು ನಮ್ಮ ಮಗನಿಂದ ಈ ಮದುವೆ ನಿಲ್ಲೋ ಹಾಗೆ ಮಾಡಬೇಡಿ. ಇದು ನಮ್ಮ ಗೌರವದ ಪ್ರಶ್ನೆ. ಅಯ್ಯಯ್ಯೋ, ಅಷ್ಟು ದೊಡ್ಡ ಮಾತೆಲ್ಲ ಆಡಬೇಡಿ. ನಿಮ್ಮ ದೊಡ್ಡತನ ಏನು ಅಂತ ನಿಮ್ಮ ಮಗನ ವಿಷಯದಲ್ಲೇ ನಾವು ನೋಡಿದ್ವಿ. ಈಗ ನಾವೇನಾದರೂ ಮದುವೆ ಬೇಡ ಅಂದರೆ ಆ ದೇವರು ಸಹಿತ ನಮ್ಗೆ ಕ್ಷಮಿಸಲ್ಲ. ಏನೋ ಕೆಟ್ಟಗಳಿಗೆ ಆಗಿದ್ದಾಗೋಯ್ತು, ಅದನ್ನೆಲ್ಲ ಮರೆತು ಮುಂದೆ ಆಗೋ ಕಾರ್ಯ ನೋಡೋಣ. ನಮ್ಮಿಂದನೂ ತಪ್ಪಾಗಿದ್ರೆ ಕ್ಷಮೆ ಇರಲಿ, ನಾವಿನ್ ಬರ್ತೀವಿ. ಸುಮಗಳ ಅರಳಿಸುವವಳು, ಕುಸುಮಗಳಂತ ಬೆರಳು, ಚೆಮ್ಮಲ್ಲಿಗೆಯಂತಿವೆ ಬೆರಳು, ಗಿಳಿಗಳ ಬಳಗಕ್ಕೆ ಸರಿಗಮ ಕಲಿಸುವ ಇನಿದನಿ ಜಿನುಗೋ ಕೊರಳು, ಬಲು ವಿಸ್ಮಯ ನಿನ್ನ ಕೊರಳು, ಸೌಂದರ್ಯದಲ್ಲಿ ಗಂಭೀರವಂತೆ, ಆಂತರ್ಯದಲ್ಲಿ ಔದಾರ್ಯವಂತೆ, ನೀನೇ ಪದ್ಯನ ಬರೆದ ಹಾಗಿರುವ ಹೆಜ್ಜೆಯ ಮುದ್ರೆಯು, ನಿನ್ನ ನಡೆ ಕಂಡು ಹಿಂದೆ ಬರಬಹುದು ತುಂಗೆಯು ಭದ್ರೆಯು. ನಾನು ಶ್ರೀಕೃಷ್ಣ, ನೀನ ನನ್ನ ಭಾವ ಮೂಡಿದೆ ಪ್ರೀತಿಯು, ಎಷ್ಟು ಜನ್ಮಗಳ ದಾಟಿ ಬಂದಾಯ್ತು ಈ ಕ್ಷಣ ಸಾಕ್ಷಿಯು. ಲೀಲಾವತಿ ಶರಾವತಿ ನೀಲಾವತಿ ಹೆಸರೇ ಗಂಗಾವತಿ, ಗಂಗಾವತಿ ನೇತ್ರಾವತಿ ನೀನೇ. ಅಣ್ಣ, ಹಿಂಗ್ ಮಾಡೋರು ಹೆಂಗೆ? ಹೆಂಗೆ? ಪರಿಚಯ ಸೆಟ್ಟಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಸ್ ಮಾಡ್ತಾನೆ, ಅದ್ರಲ್ಲಿ ಅವ್ರ ಹುಡುಗಿ ಫೋಟೋ ಹಾಕಿರ್ತಾನೆ, ಅದ್ರಾಗೆ ಕಂಡಿಡೋರು ಹೆಂಗೆ? ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಆ ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡವನು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸ್ ಹಾಕ್ತಾನಾ? ಇದೆಲ್ಲ ವರ್ಕ್ ಆಗಲ್ಲ.
ಏಯ್ ಘಾಟು ಗೊತ್ತಾಗಿಲ್ವಾ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಜೋಗಿಯಣ್ಣ, ಈ ಪರಿಚಯ ಫ್ರೆಂಡ್ ಹತ್ರ ಆ ಹುಡುಗಿ ಬಗ್ಗೆ ವಿಚಾರಿಸಿದ್ರೆ ಹೆಂಗೆ? ಅವಾಗ ಗೊತ್ತಾಗ್ಬೋದು ಅವಳು ಯಾರು, ಏನು, ಎತ್ತವಳೆ, ಹೆಂಗವಳೆ ಅಂತ. ಅಡ್ರೆಸ್ ಸಿಕ್ಕಿದ್ರು ಸಿಗ್ಬೋದು ಕಣ ನಾವು.